ಬಳ್ಳಾರಿ ಬಡಿದಾಟ 2 ದಿನವಾದರೂ ಆರೋಪಿಗಳ ಬಂಧನ ಇಲ್ಲ. ಗುಂಡು ಹಾರಿಸಿ ಕೈ ಕಾರ್ಯಕರ್ತನ ಕೊಂದ ಕಿರಾತಕ ಯಾರು? ಬಿಜೆಪಿಯ ಜನಾರ್ದನ ರೆಡ್ಡಿ ಬೆಂಬಲಿಗನ, ಕಾಂಗ್ರೆಸ್ನ ಭರತ್ ರೆಡ್ಡಿ ಬೆಂಬಲಿಗನ? ಪೊಲೀಸ್ ತನಿಖೆಯಲ್ಲಿ ಕೈ ಶಾಸಕ ಭರತ್ ರೆಡ್ಡಿ ಬೆಂಬಲಿಗನ ಅಂತ ಹೇಳಲಾಗ್ತಾ ಇದೆ. ಕೈ ಶಾಸಕ ಭರತ್ ಬೆಂಬಲಿಗ ಸತೀಶ್ ರೆಡ್ಡಿ ಗನ್ನಿಂದ ಸಿಡಿತ ಗುಂಡು ಅನ್ನುವಂಥದ್ದು. ಈವರೆಗೂ ಸತೀಶ್ ರೆಡ್ಡಿ ವಿರುದ್ಧ ಕ್ರಮ ಮುಂದಾಗದ ಪೊಲೀಸರು. ಆದರೆ ತರಾತುರಿಯಲ್ಲಿ ಎಸ್ಪಿ ಪವನ್ ಅಮಾನತು ಮಾಡಿದ ಸಿದ್ದು ಸರ್ಕಾರ. ಇದೇ ವಿಚಾರ ಪ್ರಸ್ತಾಪಿಸಿ ಸಿದ್ದು ಸರ್ಕಾರದ ವಿರುದ್ಧ ಶ್ರೀರಾಮುಲು ಮುಗಿಯನ್ನ ಬಿದ್ದಿದ್ದಾರೆ. ಗಲಭೆಗೆ ಕಾರಣರಾದವರನ್ನ ಬಿಟ್ಟು ಹೊಸ ಎಸ್ಪಿ ಅಮಾನತು ಎಷ್ಟು ಸರಿ? ಅಧಿಕಾರ ಸ್ವೀಕರಿಸಿದ 12 ಗಂಟೆಯೊಳಗೆ ಎಸ್ಪಿ ಅಮಾನತು ಸರಿನಾ? ಮೊದಲು ಭರತ್ ಸತೀಶ್ ರೆಡ್ಡಿ ಅರೆಸ್ಟ್ ಮಾಡ್ರಿ, ರಾಮುಲು ಬಿಗಿಪಟ್ಟು ಹಿಡಿದಿದ್ದಾರೆ. ಎಸ್ಪಿ ಪವನ್ ಅಮಾನತು ತಕ್ಷಣ ವಾಪಸ್ ಪಡಿಬೇಕು, ರಾಮುಲು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಬಳ್ಳಾರಿ ಬಡಿದಾಟ ಆಗಿ 2 ದಿನವಾದರೂ ಕೂಡ ಯಾರೊಬ್ಬ ಆರೋಪಿಯ ಬಂಧನ ಕೂಡ ಆಗಿಲ್ಲ. ಇನ್ನು ಇದ್ರ ಬಗ್ಗೆ ಯಾರ ಒಂದು ಗುಂಡು ಹೋಗಿ ಅಲ್ಲಿ ರಾಜಶೇಖರ್ಗೆ ತಾಕ್ತು, ಯಾರ ಒಂದು ಗುಂಡಿನ ದಾಳಿಯಿಂದ ಅಲ್ಲಿ ರಾಜಶೇಖರ್ ಹತ್ಯೆ ಆಗಿದ್ದು ಅನ್ನುವಂಥದ್ದನ್ನು ಕೂಡ ಇನ್ನು ಅಲ್ಲಿ ತಿಳಿದು ಬಂದಿಲ್ಲ. ಇದೆಲ್ಲ ಬಿಟ್ಟು ಈಗ ಎಸ್ಪಿಯನ್ನ ಅಮಾನತು ಮಾಡಿದ್ದೀರಾ. ಸಿದ್ದು ಸರ್ಕಾರಕ್ಕೆ ಶ್ರೀರಾಮುಲು ಕಿಡಿಯನ್ನ ಕಾರಿದ್ದಾರೆ. ಎಸ್ಪಿ ಅಮಾನತು ಎಷ್ಟರ ಮಟ್ಟಿಗೆ ಸರಿ? ಈಗ ಅವರು ಅಧಿಕಾರವನ್ನು ಸ್ವೀಕರಿಸಿ ಒಂದು ಇದು ಜಾಯ್ನ್ ಆಗಿ ಕೆಲಸಕ್ಕೆ ಅಂತ ಅಲ್ಲಿ ಜಾಯ್ನ್ ಆಗಿ 12 ಗಂಟೆಗಳು ಮಾತ್ರ ಕಳೆದಿರುವಂಥದ್ದು. ಅದಾದ ಮೇಲೆ ಇಲ್ಲಿ ಯಾವುದೇ ಕರೆದಂಥ ಯಾವುದನ್ನೇ ನೋಡದೆ ಅಲ್ಲಿ ಅವ್ರನ್ನ ಅಮಾನತು ಮಾಡಿದರೆ ಎಷ್ಟರ ಮಟ್ಟಿಗೆ ಸರಿ ಆಗುತ್ತೆ? ಇದ್ರ ಬಗ್ಗೆ ಮೊದಲು ತನಿಖೆ ಆಗಬೇಕು. ಮೊದಲು ಅಮಾನತು ಏನು ಮಾಡಿದ್ದಾರೆ ಅದನ್ನು ವಾಪಸ್ ತೆಗೆದುಕೊಳ್ಳಿ. ಅಲ್ಲಿ ಎಸ್ಪಿನ ಮತ್ತೆ ಅವರ ಒಂದು ಹುದ್ದೆಗೆ ಅಲ್ಲಿ ಮತ್ತೆ ಅವರು ಬರುವ ರೀತಿಯಲ್ಲಿ ಅವ್ರನ್ನ ಸ್ವೀಕರಿಸಿ ಅನ್ನುವಂಥ ಒಂದು ಪಟ್ಟನ್ನು ಹಿಡಿದಿದ್ದಾರೆ ಶ್ರೀರಾಮುಲು. ಇನ್ನು ಮೊದಲು ಭರತ್ ಸತೀಶ್ ರೆಡ್ಡಿ ಅರೆಸ್ಟ್ ಮಾಡಬೇಕು. ಯಾಕಂದರೆ ಅಲ್ಲಿ ಗಲಾಟೆ ಆಗಿದ್ದೆ. ಈಗ ತಿಳಿದು ಬರ್ತಾ ಇರುವಂಥದ್ದು ಸತೀಶ್ ರೆಡ್ಡಿ ಯಾರು ಒಂದು ಬಾಡಿ ಗಾರ್ಡ್ ಇದ್ದಾರೆ, ಅವನ ಒಂದು ಗನ್ಮ್ಯಾನ್ನಿಂದ ಅಲ್ಲಿ ಅಲ್ಲಿ ಗನ್ಮ್ಯಾನ್ನಿಂದ ಒಂದು ಗುಂಡು ದಾಳಿ ಆಗಿರುವಂಥದ್ದು ಅಂತ ತಿಳಿದು ಬರ್ತಾ ಇದೆ. ಇದೆಲ್ಲ ಆದರೂ ಕೂಡ ಅದನ್ನು ಬಿಟ್ಟು ಅಲ್ಲಿ ಬೇಕಾದಂಥ ಮಾಹಿತಿಯನ್ನು, ಬೇಕಾದಂಥ ವಿಚಾರವನ್ನು ತನಿಖೆ ಮಾಡೋದು ಬಿಟ್ಟು ಎಸ್ ಪಿ ಎಮ್ನ ಅಮಾನತು ಮಾಡಿದ್ದಾರೆ. ಅಂದರೆ ಒಂದು ರೀತಿಯಾಗಿ ಡೈವರ್ಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಶ್ರೀರಾಮುಲು ಪಟ್ಟನ್ನು ಹಿಡಿದಿದ್ದಾರೆ. ಬಿಜೆಪಿ ಎಂಎಲ್ಎ ಜನಾರ್ದನ್ ರೆಡ್ಡಿಯನ್ನ ಮುಗಿಸಲು ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿಕೊಂಡಿತ್ತು. ಗಣಿಧನಿ ರೆಡ್ಡಿನ ಮುಗಿಸಲು ಕೈ ಕಾರ್ಯಕರ್ತರಿಂದಲೇ ಗುಂಡು. ಗಣಿಧನಿ ರೆಡ್ಡಿನ ಮುಗಿಸಲು ಕೈ ಕಾರ್ಯಕರ್ತರಿಂದಲೇ ಗುಂಡು. ಗಂಭೀರ ಆರೋಪ ಮಾಡಿದ ವಿಪಕ್ಷ ನಾಯಕ ಅಶೋಕ್. ಅಮಾನತು ಆದ ಎಸ್ಪಿ ಪವನ್ ಪರವಾಗಿ ಬಿಜೆಪಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದೆ. ಬಳ್ಳಾರಿಯಲ್ಲಿ ಎಸ್ಪಿಗೆ ಇನ್ನೂ ಸರಿಯಾಗಿ ಬ್ರೀಫಿಂಗ್ ಆಗಿರಲಿಲ್ಲ. ಆದರೆ ಗಲಭೆಗೆ ಹೊಣೆ ಮಾಡಿ ಎಸ್ಪಿ ಪವನ್ ಸಸ್ಪೆಂಡ್ ಆಗಿದ್ದಾನೆ. ಮಾನಸಿಕ ಒತ್ತಡದಲ್ಲಿ ಎಸ್ಪಿ ಪವನ್ ಸುಸೈಡ್ಗೆ ಯತ್ನಿಸಿದ್ದಾರೆ. ದಕ್ಷ ಐಪಿಎಸ್ ಅಧಿಕಾರಿಯನ್ನ ಹೊಣೆ ಮಾಡಿದ್ದು ಸರ್ಕಾರದ ತಪ್ಪು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ ಸಿದ್ದರಾಮಯ್ಯಗೆ ಬಿಜೆಪಿ ನಾಯಕ ಅಶೋಕ್ ಒತ್ತಾಯವನ್ನ ಮಾಡಿದ್ದಾರೆ. ಬಿಜೆಪಿ ಎಂಎಲ್ಎ ಜನಾರ್ದನ ರೆಡ್ಡಿಯನ್ನ ಮುಗಿಸಲು ಕಾಂಗ್ರೆಸ್ ಸಂಚನ್ನ ರೂಪಿಸಿಕೊಂಡಿತ್ತು, ಪ್ಲಾನ್ ಅನ್ನ ಮಾಡಿಕೊಂಡಿತ್ತು. ಗಣಿಧನಿ ರೆಡ್ಡಿನ ಮುಗಿಸಲು ಕೈ ಕಾರ್ಯಕರ್ತರಿಂದಲೇ ಗುಂಡು ಹಾರಿಸಲಾಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಪಿ ಅವರಿಗೆ ಪೋಸ್ಟಿಂಗ್ ಆಗಿ ಅವ್ರು ಚಾರ್ಜ್ ತಗೊಂಡಿದ್ದು 2 ಗಂಟೆ ಮುಂಚೆ. ಪೋಸ್ಟಿಂಗ್ ತಗೊಂಡು 2 ಗಂಟೆ ಮುಂಚೆ ಪೋಸ್ಟಿಂಗ್ ತಗೊಂಡು ಆ ಮನುಷ್ಯನಿಗೆ ಅದೆಲ್ಲ ಗೊತ್ತಾಗಬೇಕಂದ್ರೆ ಮಿನಿಮಮ್ ಒಂದು 15 ದಿನ 1 ತಿಂಗಳು ಬೇಕು. ಆ ಇಡೀ ಜಿಲ್ಲೆ ಗೊತ್ತಾಗಬೇಕು. ಇಡೀ ಜಿಲ್ಲೆ ವಾತಾವರಣ ಏನು, ಏನೇನು, ಯಾರ್ಯಾರು ಕ್ರೈಮ್ ಯಾರು ಮಾಡ್ತಾರೆ, ಮತ್ತೆ ಅಧಿಕಾರಿಗಳು ಬ್ರೀಫಿಂಗ್ ಮಾಡಬೇಕು. ಎಲ್ಲೆಲ್ಲಿ ಏನೇನಾಗುತ್ತೆ, ಏನೇನು, ಇದೆಲ್ಲ ಏನೂ ಇಲ್ಲ ಪಾಪ. ಒಂದು 2 ಗಂಟೆಯಲ್ಲಿ ಇವರು ಕಾಂಗ್ರೆಸ್ ಅವರು ಗುಂಡಾರಿಸಿದ್ರು, ಕಾಂಗ್ರೆಸ್ ಅವರು ಕೊಂದಿದ್ರು, ಜನಾರ್ದನ ರೆಡ್ಡಿನ ಮುಗಿಸ್ಬೇಕು ಅಂತ ತಂತ್ರ ಮಾಡಿದ್ರು. ಅದಕ್ಕೆ ಬಲಿಪಶುವಾಗಿ ಇವತ್ತು ಅಲ್ಲಿ ಎಸ್ ಪಿನ ಸಸ್ಪೆಂಡ್ ಮಾಡಿದ್ದಾರೆ. ಯಾವ ರೀತಿ ಇಲ್ಲಿ ಕರ್ನಾಟಕದಲ್ಲಿ ಅಲ್ಲ, ಬೆಂಗಳೂರಲ್ಲಿ ಕ್ರಿಕೆಟ್ ಸ್ಟೇಡಿಯಂ ವಿಚಾರವಾಗಿ ಕಮಿಷನರ್ನ ನೀವು ಸಸ್ಪೆಂಡ್ ಮಾಡಿ. ಪಾಪ ಮಾನಸಿಕ ಒತ್ತಡದಲ್ಲಿ ಅವ್ರು ಇನ್ನೂ ಕೊರಗ್ತಾನೆ ಇಲ್ಲ. ಕಮಿಷನರ್, ಪೊಲೀಸ್ ಕಮಿಷನರ್ ಮಾನಸಿಕ ಒತ್ತಡದಲ್ಲಿದ್ದಾರೆ, ಆಚೆನೆ ಬರ್ತಾ ಇಲ್ಲ. ಅವರು ಮೊನ್ನೆ ಜೈಲು ಕೊಟ್ಟಿದ್ರು, ಆ ಜೈಲಿಂದನೂ ಆಚೆ ಹಾಕ್ಬಿಟ್ರಿ. ಈಗ ಮಾನಸಿಕ ಒತ್ತಡದಲ್ಲಿ ಅಧಿಕಾರಿಗಳೆಲ್ಲ ಸಾಯ್ತಾ ಇದ್ದಾರೆ. ಇವತ್ತು ಎಸ್ ಪಿ ಅಟೆಂಪ್ಟ್ ಟು
ಸುಸೈಡ್ ಮಾಡಿದ್ದಾರೆ. ಒಬ್ಬ SP ಹಿರಿಯ ಅಧಿಕಾರಿ, ಓದಿರುವಂತವ್ರು ಜ್ಞಾನವಂತರು ಅವರೇ ಇಲ್ಲಿ 4 ಗಂಟೆ ಆಗಿಲ್ಲ, 4 ದಿನ ಆಗಿಲ್ಲ ಅನ್ನೋ ವಾದ ಸರಿಯಲ್ಲ. ಲೋಪವಿದ್ರೆ ಯಾರೇ ಇರಲಿ ಸರ್ಕಾರದಿಂದ ಕ್ರಮ ತೆಗೆದುಕೊಳ್ತೇವೆ. ಬಳ್ಳಾರಿ SP ಪವನ್ ಸಸ್ಪೆಂಡ್ ಸಮರ್ಥಿಸಿದ ಮಿನಿಸ್ಟರ್ ಖರ್ಗೆ. ಯಾರೇ ಆಗ್ಲಿ ಕಾರ್ಯದಲ್ಲಿ ಲೋಪವಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ. ಕ್ರಮ ಕೈಗೊಂಡಿಲ್ಲ ಅಂದ್ರೆ ಮತ್ತೆ ನೀವೇ ಕೇಳ್ತೀರಾ? ಕ್ರಮ ತಗೊಂಡ್ರು ಯಾಕೆ ತಗೊಂಡಿದ್ದೀರಾ ಅಂತ ಕೇಳ್ತೀರಾ? ಎಷ್ಟಾದ್ರೂ ಆಗ್ಲಿ ಸರ್ಕಾರ ಕ್ರಮ ತಗೋಬೇಕು ಅಲ್ವಾ? ಸರ್ಕಾರಕ್ಕೆ ಹೊಣೆಗಾರಿಕೆ ಇದೆ, ಅದಕ್ಕೆ ಕ್ರಮ ತಗೊಂಡಿದ್ದೀವಿ. SP ಕಾರ್ಯದಲ್ಲಿ ವೈಫಲ್ಯ ಕಂಡು ಬಂದಿದೆ, ಅದಕ್ಕೆ ಸಸ್ಪೆಂಡ್ ಮಾಡಿದ್ದೀವಿ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಬಿಜೆಪಿಯವರು ರಿಪಬ್ಲಿಕ್ ಆಫ್ ಬೆಳ್ಳಾರಿ ಮಾಡಿದಂಥವ್ರು ಯಾರ್ಯಾರು ಇವತ್ತು ಮಾತಾಡ್ತಾ ಇದಾರಲ್ಲ, ಬೆಳ್ಳಾರಿನಲ್ಲಿ ಹೋಗಿ ಎಲ್ಲರೂ ಜೈಲಿನಲ್ಲಿ ಇದ್ದು ಬಂದಂಥವ್ರು, ಅವ್ರ ಹಿನ್ನೆಲೆಗಳನ್ನ ನೋಡ್ಬಿಡಿ. ಕೆಲವು ವರ್ಷದ ಹಿಂದೆ ರಿಪಬ್ಲಿಕ್ ಆಫ್ ಬೆಳ್ಳಾರಿ ಅಂದ್ಬಿಟ್ಟು ಕುಖ್ಯಾತಿಯಾಗಿ ನಮ್ಮ ಜಿಲ್ಲೆ ಇತ್ತು. ಈಗ ಶಾಂತಿ ನೋಡ್ತಾ ಇದ್ದಾರೆ, ಸಮೃದ್ಧಿ ನೋಡ್ತಾ ಇದ್ದಾರೆ. ಆ ಭಾಗದ ಜನರಿಗೆ 371 ಜೆಯಿಂದ ಉದ್ಯೋಗ ಸಿಗ್ತಾ ಇದೆ. ಇವರಿಂದ ಅಲ್ಲ, ಇವರೆಲ್ಲರೂ ಕೂಡ ಬೆಳ್ಳಾರಿಯ ಮಾನ ಮರ್ಯಾದೆ ಹರಾಜು ಮಾಡಿದವರು, ಜೈಲಿಗೆ ಹೋದವರು ಇವತ್ತು ಬಂದು ನಮಗೆ ಕಾನೂನಿನ ಪಾಠ ಹೇಳ್ತಾ ಇದ್ದಾರಾ? ಏನು ನೈತಿಕತೆ ಇದೆಯೇನ್ರಿ ಇವರಿಗೆ? ಏನಾದರೂ ಸ್ವಲ್ಪ ಲಾಜಿಕ್ ಇದೆಯಾ ಇವ್ರ ಮಾತಿನಲ್ಲಿ? ಆ ಇಡೀ ಭಾಗವನ್ನು ಹಾಳು ಮಾಡಿದಂಥ ವ್ಯಕ್ತಿಗಳು ಇವತ್ತು ಬಂದು ಕಾನೂನು ಸಂವಿಧಾನ ಅಂತ ನಮಗೆ ಪಾಠ ಹೇಳ್ತಾ ಇದ್ದಾರಾ? ಯಾರೋ ಒಂದೇನೋ ಒಂದು ಪೋಸ್ಟರ್ ಅವ್ರ ಮನೆ ಮುಂದೆ ಹಾಕಿದ್ದಕ್ಕೆ ಇದನ್ನ ಈಗ ನಮ್ಮ ಮನೆ ಮುಂದೆ, ಖರ್ಗೆ ಸಾಹೇಬ್ರ ಮನೆ ಮುಂದೆ, ನಮ್ಮ ಮನೆ ಮುಂದೆ ಎಲ್ಲ ಬಂದು BJP ಅವ್ರ ಪೋಸ್ಟರ್ ಹಾಕಲ್ವ? ತಲೆ ಕೆಡ್ಸ್ಕೊಂತೀವ ನಾವು? ಏನು ಮನೆ ಒಳಗಡೆ ಬಂದು ಹಾಕಿದ್ರೆ ಆಯ್ತಪ್ಪ. ಯಾವ ಪೋಸ್ಟರ್ ಇತ್ತದು? ವಾಲ್ಮೀಕಿ ಅವ್ರ ಪೋಸ್ಟರ್. ಅಂದ್ರೆ ಇವರು ಬರೇ ಹೆಸರಿಗೆ ಮಾತ್ರ ರಾಮನ್ ಜಪ ಮಾಡ್ತಾರೆ. ರಾಮಾಯಣ ಯಾರು ಬರ್ದಿರೋದು ಅವ್ರು ಬೇಡವಾ ಇವರಿಗೆ? ವಾಲ್ಮೀಕಿ ಅವ್ರ ತಾನೇ ರಾಮಾಯಣ ಬರ್ದಿರೋದು.